ಮಾತಾಡಿ. conference ಮತ್ತೆ will now be ಪ್ರಶ್ನೆಗಳು recorded. ಮತ್ತೆ ಪ್ರಶ್ನೆಗಳು ಎಲ್ಲ ಕೇಳಿಸ್ತೇವೆ ನಾವು. ಹಂಗ್ ಕೇಳ್ತೀರಿ ಹಾ ಸರ್. ನಾನು ಈಗ ಬಾಳಿ ಸುಮಾರು 22 ವರ್ಷದಿಂದ ಬೆಳಿತಾ ಇದ್ದೀನಿ. ಓಕೆ. ಈಗ ಬಾಳಿ ಒಳಗ ಒಂದು 8-10 ವೆರೈಟಿ ಇದ್ರು ಸಹಿತ ನಾವು ರೋಬಸ್ಟೋ ಮತ್ತು G9 ಬಾಳೆಯನ್ನ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬೆಳಿತಾ ಇದ್ದೀರಿ. ಈಗ 6ನೇ ಸಲ ನಾನು ನನ್ನ ಪೀಕ್ ತಗೊಂತಾ ಇರೋದು. ಈಗ ಬಾಳೆ ಬೆಳೆಯನ್ನ ನಾನು ಶುರು ಮಾಡಿದ ನಂತರ ಇವತ್ತಿನವರೆಗೂ ಈಗ 3 ಎಕರೆ ನನ್ನ ತೋಟದಲ್ಲಿ ಬಾಳೆ ಇದೆ ಈಗ ಸದ್ಯ. ಈ ಬಾಳಿ ಬೆಳಿಬೇಕಾದ್ರೆ ಬಹುಶಃ ನೀರು ಬಸಿದು ಹೋಗುವಂತ ಗೋಡು ಮಣ್ಣಿದ್ರೆ ಬಹಳ ಉತ್ತಮ ಇಳುವರಿ ಬರ್ತತಿ. ಇದನ್ನ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ಉಳುಮೆ ಮಾಡಿ. ಹಲೋ, ಮಾತಾಡಿ 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 ಸರ್. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ, ಅಂದ್ರೆ ರಂಟೆ ಹೊಡೆದು ಚೆನ್ನಾಗಿ ಸಮತಟ್ಟು ಮಾಡಬೇಕು. ಅಗಿಗಳನ್ನ ನಾನು ಯಾವಾಗಲೂ ಕಂದುಗಳನ್ನ ತಂದು ಹಚ್ಚಲಿಲ್ಲ. ಟಿಶ್ಯೂ ಕಲ್ಚರ್ ಅಗಿಗಳನ್ನ ತಂದು ಹಚ್ತೇನೆ. G9 ಅನ್ನ ವಾಪರಿಸ್ಕೊಂತೀನಿ. ಬಹುಶಃ ಅಗಿಗಳನ್ನ ಹಚ್ಚುವುದಕ್ಕಿಂತ ಮೊದಲು ಎಕರೆಗೆ 10 ಗಾಡಿ ಸಗಣಿ ಗೊಬ್ಬರವನ್ನ ಹಾಕಿ ಚೆನ್ನಾಗಿ ಕುಣಿಗಳನ್ನ ತೆಗೆದು 7 ಫೂಟು ಹಾಗೂ 6 ಫೂಟು, ಸಾಲಿನಿಂದ ಸಾಲಿಗೆ 7, ಗಿಡದಿಂದ ಗಿಡಕ್ಕೆ 6 ಫೂಟ್ ಅಂತರದಲ್ಲಿ ಸಸಿಗಳನ್ನ ನೆಟ್ಟಿದ್ದೀನಿ. ತದನಂತರ ಪ್ರತಿ ಸಸಿ ಹೇಳಿ ಪ್ರತಿ ಸಸಿಗೂ ಪ್ರತಿ ಸಸಿ ನಾಟಿ ಮಾಡಿದ 35-40 ದಿವಸದೊಳಗೆ ಪ್ರತಿ ಸಸಿಗೂ 100 ಗ್ರಾಮ್ ಯೂರಿಯಾ, 100 ಗ್ರಾಮ್ ರಂಜಕ, 120 ಗ್ರಾಮ್ ಪೊಟ್ಯಾಶ್ ಅನ್ನ ಕೊಡ್ತೀನಿ. ತದನಂತರ ಪ್ರತಿ ತಿಂಗಳು 6 ತಿಂಗಳವರೆಗೆ, ಅಂದ್ರೆ ಅಗಿ 6 ತಿಂಗಳು ಆಗುವವರೆಗೆ ಸುಮಾರು 6 ಸಲ ಈ ರೀತಿ ಗೊಬ್ಬರವನ್ನ ಕೊಡುವಂತ ಹೋಗ್ತೀನಿ. ಆ ನಂತರ ಈ ಮೇಲಿನ ಸಸಿ ಕೆಳಗಡೆ ಬರ್ತಕ್ಕಂತ ಸಣ್ಣ ಸಸಿಗಳನ್ನ ಪ್ರತಿ ತಿಂಗಳಿಗೊಮ್ಮೆ ಅವನ್ನ ತೆಗಿತಾ ಇರ್ತೀನಿ. ಯಾವಾಗ ಬಾಳೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅಂದ್ರೆ ಗೊನೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅವಾಗ ಅದ್ರ ಮಗ್ಗಲದೊಳಗ ಒಂದು ಬಾಳೆ ಗೊನೆಯನ್ನ, ಒಂದು ಸಣ್ಣ ಸಸಿಯನ್ನ ಬಿಡ್ತೀನಿ. ಅಂದ್ರೆ ಅದು ಮುಂದೆ ಕುಳಿಯಕ್ಕೆ ಬರಲಿ ಅಂತ ಅನ್ನೋ ದೃಷ್ಟಿಯಿಂದ. ಮತ್ತು ಬಾಳೆಗೊನೆ ಬಿಟ್ಟ ನಂತರ 4 ಸಲ ಬನಾನಾ ಸ್ಪೆಷಲ್ ಅನ್ನ ಸಂಪೂರ್ಣವಾಗಿ ಗಿಡ ತೊಯ್ಯುವಂಗ ಹೊಡಿತೀನಿ. ಆ ನಂತರ ಇತರೆ ರೋಗ ರುಜಿನಗಳು ಯಾವುವು ನನಗೆ ತೊಂದರೆ ಕೊಡ್ಲಿಲ್ಲ ಅಂದ್ರೂ ಸಹಿತ ಬಹುಶಃ ಅದಕ್ಕೆ ಬರ್ತಕ್ಕಂಥ ಇವು ಟಿಶ್ಯೂ ಕಲ್ಚರ್ ಆಗಿ ಹಾಕಿರೋದ್ರಿಂದ ಮೇಜರ್ ರೋಗ ರುಜಿನಗಳಾಗ್ಲಿ ಅಥವಾ ಕೀಟಗಳಾಗ್ಲಿ ನಮಗೆ ತೊಂದರೆ ಕೊಟ್ಟಿಲ್ಲ. ಆದ್ರೂ ಅಲ್ಲೊಂದು ಇಲ್ಲೊಂದು ಈ ಬಂಚಿ ಟಾಪ್ ಅನ್ನುವಂತ ಒಂದು ಇದು ಬರ್ತೈತಿ. ಅಂದ್ರೆ ಆ ರೋಗ ಬಂದ್ರೆ ಆ ಗಿಡವನ್ನ ಬಿಡೋ ಸಮೇತ ಕಿತ್ತು ಹೊರಗೆ ಸಿಗ್ಬೇಕಾಗತ್ತೆ. ಮತ್ತ ನನಗೆ ಇಲ್ಲಿವರೆಗೂ ಬಹುತೇಕ ಒಂದು ಗೊನೆ 20 ಕೆಜಿಯಿಂದ 50 ಕೆಜಿವರೆಗೂ ತೂಕ ಬರುವಂತ ಗೊನೆಯನ್ನ ತೆಗೆದೇನಿ. ಪ್ರತಿ ಎಕರೆಗೆ 20ರಿಂದ 25 ಟನ್ ಇಳುವರಿಯನ್ನ ನಾನು ಇಲ್ಲಿವರೆಗೂ ಪಡೆದೇನಿ. ಓಕೆ. ಖರ್ಚು ಎಷ್ಟು ಮಾಡ್ತೀರಾ ಒಂದು ಎಕರೆಗೆ? ಎಷ್ಟು ಇಳುವರಿ ಎಷ್ಟು ಬರುತ್ತೆ? ಈಗ ಖರ್ಚು ನೋಡ್ರಿ, ನಾ ಟಿಶ್ಯೂ ಕಲ್ಚರ್ ಅಗಿ ತರೋದ್ರಿಂದ ಸುಮಾರು 1 ಎಕರೆಗೆ 1,1100 ಅಗಿ ಹೋಗ್ತಾವು. 15 ರೂಪಾಯಿಗೆ ಒಂದ್ರಂಗೆ ಹೇಳಿದ್ರೆ
ಬಹುಶಃ 15,000 ರಿಂದ 16,000 ರೂಪಾಯಿ ಈಗ ಹೋಗ್ತಾವು. ಒಟ್ಟಾರೆ ಖರ್ಚು 1 ಎಕರೆಗೆ 1 ಲಕ್ಷ ರೂಪಾಯಿ ಬರ್ತದೆ. ಮತ್ತೆ ಇಳುವರಿ 25 ಟನ್. ಇಳುವರಿ 25 ಟನ್ ಬಂದ್ರೆ ಈ ವರ್ಷ ರೇಟ್ ಇದೆ 10 ರೂಪಾಯಿ ಕೆಜಿ ಕೊಟ್ಟಿದ್ದೀನಿ. ಬಹುಶಃ 2.5 ಲಕ್ಷ ರೂಪಾಯಿ ನನಗೆ ಒಟ್ಟಾರೆ ಪ್ರತಿ ಎಕರೆಗೆ ಬಂದಿದೆ. ಸೊ 1.5 ಲಕ್ಷ ಲಾಭ. ಅಂದ್ರೆ 1.5 ಲಕ್ಷ ಇಲ್ಲಿ ಇದ್ರ ಬಾಳೆ ಕಟಿಂಗು, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಒಂದ್ ಸ್ವಲ್ಪ ಹೋದ್ರೆ 50%, 1,25,000 ಖರ್ಚು ಮಾಡಿದ್ರೆ 1,25,000 ಉಳಿಬಹುದು. ಓಕೆ, ಪರವಾಗಿಲ್ಲ. ಎಲ್ಲಿಂದ ತರಿಸ್ತೀರಾ ಈ ಟಿಶ್ಯೂ ಕಲ್ಚರ್? ನಾನು ಮೊದ್ಲಾಗ ಜೈನ್ ಕಂಪನಿಯಿಂದ ತರಿಸಿದ್ದೆ ಮಹಾರಾಷ್ಟ್ರ. ಈಗ ಈ ಸಲ ಹಚ್ಚಿದ್ದು ಪುಣಾದೊಳಗ ಪುಣಾದಿಂದ ತರಿಸೇನ್ ಸರ್. ಪುಣಾದಿಂದನಾ? ಹೌದು. ಓಕೆ. ಎಷ್ಟು ದೂರ ನಿಮ್ ಜಮೀನಿಗೆ ಪುಣಾದಿಂದ? ಪುಣಾದಿಂದ ನಮ್ಮ ಜಮೀನಿಗೆ 400 ಕಿಲೋಮೀಟರ್. ಓ, ಅವರೇ ಕಳಿಸ್ತಾರ? ಅವರೇ ಕಳಿಸ್ತಾರೆ ಸರ್. ಆ ಡೆಲಿವರಿ ತೋಟದ ಡೆಲಿವರಿ ಇರ್ತದೆ ಸರ್. ಓಕೆ. ಇಲ್ಲಿ ಅಂದ್ರೆ 4-6 ಜನ ಕೂಡಿ ಒಂದು 10-12 ಸಾವಿರ ಅಗಿ ತರಿಸಿದ್ರೆ ಒಂದು ಲಾರಿ ಮಾಡಿ ಅವರೇ ಕಳಿಸ್ಕೊಡ್ತಾರೆ. ಓಕೆ ಓಕೆ, ಆಗ್ಲಿ ಆಗ್ಲಿ. ಸೊ ಹೇಗೆ ನಿಮಗೆ ಬಾಳೆಹಣ್ಣು ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರ್ತಾ ಇದೆ? ಮತ್ತೆ ಬಾಳೆಹಣ್ಣು ಚೆನ್ನಾಗಿ ಬರ್ತಾ ಇದೆ ಸರ್. ಓಕೆ. ಮತ್ತೆ ಗ್ರೇಪ್ಸ್, ದ್ರಾಕ್ಷಿ? ನೋಡಿ ಸರ್, ನಾನು ದ್ರಾಕ್ಷಿ ಬೆಳೆ ಕತ್ತಿ ಈಗ 18 ವರ್ಷ ಆಯ್ತು. ಒಂದು ಮೇಲಿಂದ 3 ಎಕರೆ ದ್ರಾಕ್ಷಿ ಮೊದ್ಲಾಗ ನಾವು ಓನ್ ರೂಟ್ ಮೇಲೆ ಮಾಡಿದ್ವಿ. ಆಮೇಲೆ ಆ ದ್ರಾಕ್ಷಿನ 12 ವರ್ಷದ ಮೇಲೆ ನಂತರ ತೆಗೆದು ಈಗೆಲ್ಲ ದ್ರಾಕ್ಷಿಯನ್ನ ಯಾರು ಓನ್ ರೂಟ್ ನಲ್ಲಿ ಮಾಡೋದಿಲ್ಲ. ಡಾಗ್ರೀಸ್ ಅಗಿಗಳನ್ನ ಹಚ್ಚಿ ತಮಗ್ ಬೇಕಾದಂತ ಸಸಿಗಳನ್ನ ಮ್ಯಾಗ ಕ್ರಾಸ್ ಮಾಡ್ತಾರೆ. ಹಂಗ ನಾನೀಗ ಈ 3 ಎಕರೆಯಲ್ಲಿ ಡಾಗ್ರೀಸ್ ಅಗಿಗಳನ್ನ ಹಚ್ಚಿ 6 ವರ್ಷ ಆಯ್ತು. ಒಂದು 3 ಎಕರೆ ಪಟ್ಟಿನ ಅದರಲ್ಲಿ 3 ಎಕರೆಯಲ್ಲಿ ಅದರಲ್ಲಿ ಎರಡು ಬ್ಲ್ಯಾಕ್ ವೆರೈಟಿಯನ್ನು ಕ್ರಾಸ್ ಮಾಡಿದ್ದೇನೆ ನಾನು. ಒಂದು ಜ್ಯೋತಿ ಅಂತೇಳಿ, ಇನ್ನೊಂದು ಸರಿತಾ ಅಂತೇಳಿ. ಎರಡು ವೆರೈಟಿಯನ್ನ ಸರಿತಾ ಅಂತ ಹೇಳಿ 2 ವೆರೈಟಿಯನ್ನ ಕ್ರಾಸ್ ಮಾಡಿದ್ದೇನೆ. 2 ವೆರೈಟಿ ಚೆನ್ನಾಗಿ ಬರ್ತಾವು. ಆದ್ರೆ ಜ್ಯೋತಿ ವೆರೈಟಿ ಮಾತ್ರ ಬಹಳ ಚೆನ್ನಾಗಿ ಬರ್ತೈತಿ. ಆಮೇಲೆ ದ್ರಾಕ್ಷಿದು ಬಾಳೆಕ್ಕಿಂತ ಬಹಳ ಪ್ರಾಬ್ಲಮೆಟಿಕ್ ಕ್ರಾಪ್ ಇದು. ಹೌದು, ದ್ರಾಕ್ಷಿ ಕಂಟಿನ್ಯೂಸ್ ರೋಗ ಇರುತ್ತೆ, ಕಿಟಿ ಇರುತ್ತೆ. ಅಲ್ಲ, ನಿಮಗೆ ಎಲ್ಲರ್ಕಿನ್ನ ಇಂಪಾರ್ಟೆಂಟ್ ಅಂದ್ರೆ ದ್ರಾಕ್ಷಿಗೆ ಕಂಟಿನ್ಯೂಸ್ ಕೇರ್ ಬೇಕಲೇಬೇಕು. ರೋಗ ಬಂದ ಮೇಲೆ ಅದನ್ನ ಹತೋಟಿ ಮಾಡುವುದಕ್ಕಿಂತ ಮೊದಲೇ ಮಾಡಬೇಕು. ರೋಗ ಬರಲಾರ್ದಂಗ ಮಾಡೋದೇ ಬಹಳ ಇಂಪಾರ್ಟೆಂಟ್. ಹೌದು, ಅದಕ್ಕ ದ್ರಾಕ್ಷಿಗೆ ನಾವು ಬಹುಶಃ ದ್ರಾಕ್ಷಿ ಹಚ್ಚೋದ್ರಿಂದ ಹಿಡ್ಕೊಂಡು ಡಾಗ್ರೀಸ್ ಅಗಿಯನ್ನ ಹಚ್ಚಿ ಅದಕ್ಕ ಕಟ್ ಮಾಡಿ ಬೇರೆ ಕ್ರಾಸ್ ಮಾಡಿ ಅದನ್ನ ಒಲಾಂಡ ಮಾಡಿಕೊಂಡು ನಮಗ ಮೊದಲನೇ ಸಲ ದ್ರಾಕ್ಷಿ ಪೀಕ್ ಬರ್ಬೇಕಪ್ಪ ಅಂತಂದ್ರ 2 ವರ್ಷ ಬೇಕು. 2 ಇಯರ್. ಓಕೆ, 2 ವರ್ಷ ಬೇಕು. ಮೊದಲನೇ ಸಲ ನಾವು ದ್ರಾಕ್ಷಿ ಹಚ್ಚಿ 2 ವರ್ಷ ಪೀಕ್ ಬರುವವರೆಗಿನು 1 ಹೆಕ್ಟರ್ ನನಗೆ 3 ಎಕರೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅಂದ್ರೆ ತಂತಿ ಕಂಬ ವಾಯ್ ಸಿಸ್ಟಮ್ ಮಾಡಿದೇವಿ. ಆ ಹಂದ್ರವನ್ನ ವಾಯ್ ಸಿಸ್ಟಮ್ ಮಾಡಿದೇವಿ. ಅವು ತಂತಿ ಕಂಬ ಹಾಗೂ ಇವಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಬೇಕಾದ್ರೆ ಬಹುಶಃ ನನಗೆ ಮೊದಲನೇ ಪೀಕ್ ಬರೋದ್ರೊಳಗ 10 ಲಕ್ಷ ರೂಪಾಯಿ ಬಂದೈತಿ ಖರ್ಚು. ಮೊದಲನೇ ಸಲ ಇಳುವರಿ ಅಷ್ಟು ಬರುದಿಲ್ಲ. ಅಷ್ಟು ಜೋರಾಗಿ ಬರುದಿಲ್ಲ. 3ನೇ ವರ್ಷ ಪೀಕ್ ಚೆನ್ನಾಗಿ ಬರ್ತೈತಿ.
ಪ್ರತಿ ಎಕರೆಗೆ ಸುಮಾರು 12ರಿಂದ 15 ಟನ್ ದ್ರಾಕ್ಷಿ ತೆಗ್ದೇವಿ. 12ರಿಂದ 15 ಟನ್ ದ್ರಾಕ್ಷಿ ತೆಗ್ದೇವಿ. ನಿಮಗ ಅದು ಪ್ರೂನಿಂಗ್ ಅಂಡ್ ಟ್ರೈನಿಂಗು ಮತ್ತು ಪ್ರತಿ ಅಕ್ಟೋಬರ್ ಕಟಿಂಗು ಮತ್ತು ಸೆಪ್ಟೆಂಬರ್ ಕಟಿಂಗು ಇವನ್ನೆಲ್ಲ ವಿವರವಾಗಿ ಹೇಳಿದ್ರೆ ಹೇಳ್ತೇನೆ. ಹೇಳಿ ಹೇಳಿ. Sir, he is in his farm. Yeah, we can hear. ಅದು ವಿಡಿಯೋ ಶೇರ್ ಮಾಡಕ್ಕಾಗುತ್ತಾ ನಿಮ್ಗೆ? ಅಲ್ಲ, ನಾವು ಫಾರ್ಮ್ ಅಲ್ಲೇ ಅದೇನು ಮೇಡಮ್ ಈಗ? ಅದು ನಿಮ್ ಮಗನ್ಗೆ ಅಲ್ಲಿ ವಿಡಿಯೋ ಶೇರ್ ಮಾಡಕ್ಕಾಗತ್ತಾ ಅಂತ ಕೇಳಿ. ಅದು ನೋಡಿ, ಇದು ಬರ್ತತಾನೆ ತೋಟ ಕಾಣ್ತದಾನೆ ಇದ್ರಾಗ. ನೋಡ್ರಿ ಮೇಡಮ್, ಕಾಣ್ತದಾನೆ ಮೇಡಮ್? ಕಾಣಿಸ್ತಾ ಇದೆಯಾ? ಇಲ್ಲ, ಕ್ಯಾಮ್ರಾ ಆನ್ ಮಾಡ್ಬೇಕಂತ ಹೇಳಿ. ಮಿಸ್ಟರ್ ಮೇಳಗಿರಿ, ವಿಡಿಯೋ ಅದನ್ನ ಆನ್ ಮಾಡಿ. ಅದನ್ನ ವಿಡಿಯೋ ಸ್ಕ್ರೀನ್ ಆನ್ ಮಾಡಿ. ಸ್ಕ್ರೀನ್ ಆನ್ ಮಾಡ್ಬೇಕಂತ. ಆ ಮೈಕ್ ಪಕ್ಕದಲ್ಲಿ ವಿಡಿಯೋ ಅಂತ ಇದೆ ನೋಡಿ, ಅದನ್ನ ಒಂದ್ಸತಿ ಕ್ಲಿಕ್ ಮಾಡಿ. ಮೈಕ್ ಪಕ್ಕದಲ್ಲಿ ವಿಡಿಯೋ ಅಂತ ಐತಂತ ಆನ್ ಆಯ್ತು. ನಿನಗೆ ಕಾಣಕತ್ತದಲ್ಲ? ನಿನಗೆ ಕಾಣಕ ಇಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಕಾಣ್ತಾ ಇದೆ. ನಿಮಗ್ ಕಾಣ್ತಾ ಇದೆ ನೋಡಿ. ಹಲೋ ಸರ್. ಹಲೋ, ಕಾಣ್ತಾ ಇದೆ? ಇಲ್ಲ ಸರ್, ಕಾಣಿಸ್ತಾ ಇಲ್ಲ. ಅದು ಕ್ಯಾಮ್ರಾ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ ಮೈಕ್ ಪಕ್ಕದಲ್ಲಿ. ಮೈಕ್ ಪಕ್ಕದಲ್ಲಿ ಕ್ಯಾಮ್ರಾ ಅಂತ ಐತೆ. ಒಂದ್ ನಿಮಿಷ ಮೇಡಮ್, ಮಾಡಕತ್ತ. ಅದು ಹಸಿರು ಕಲರ್ ನೆಕ್ಸ್ಟ್ ಮೈಕ್ ಪಕ್ಕದಲ್ಲಿ ಕಾಣುವ. ಅದು ನಮ್ದು ನನ್ನ ಫೋನ್ ನೆಟ್ವರ್ಕ್ ಬರ್ಲಿಲ್ಲ ಅಂತ ತಿಳ್ಕೊಂಡು ಅದು ನಮ್ಮ ಮಗನ ಫೋನ್ಯಾಗ ಮಾಡಕತ್ತೀವಿ. ಅದು ನೆಟ್ವರ್ಕ್ ಬರ್ತಾ ಇದೆ. ಆದ್ರೆ ನೋಡು, ಬಂತ ನೋಡು. ಬಂತ ನೋಡ್ರಿ. ಹಲೋ, ಹಲೋ. ಇಲ್ಲ, ಬರ್ಲಿಲ್ಲಪ್ಪ. ಆಯ್ತು ಸರ್, ನೀವು ಮಾತಾಡಿ. ಬರ್ತಾ ಇಲ್ಲ. ಬೇಕು ಅಂತ ಕಾಣಿಸ್ತೆ. ಕಂಟಿನ್ಯೂ ಮಾಡಿ. ಆರ್ಗನೈಸರ್ ಟು ಮೇಕ್ ಯು ದ ಪ್ರೆಸೆಂಟರ್ ಅಂತ. ಆರ್ಗನೈಸರ್ ನನಗೆ ಪ್ರೆಸೆಂಟರ್ ಮಾಡ್ಬೇಕು ಅವ್ರ, ಅಂದ್ರೆ ನಂಗೆ ಶೇರ್ ಮಾಡಕ್ ಬರ್ತದೆ. ನಿನ್ ನಂಬರ್ ಬೇಕಾ ನೋಡಿ? ಇಲ್ಲಿಲ್ರಿ, ಕೊಡ್ಲ ಹೇಳಿ. ಒಂದ್ ನಿಮಿಷ, ನಮ್ಮ ಹುಡುಗ ಮಾಡ್ತಾ ಇದ್ದಾನೆ, ಅವಾಗ ಹೇಳಿ. ಮಾಡ್ಲಿ. ಮಿಸ್ಟರ್ ಸಿದ್ದಲಿಂಗಪ್ಪ ಅವರೇ, ನೀವು ಮಾತಾಡಿ. ಸಿದ್ಲಿಂಗಪ್ಪ ಸಾಹೇಬ್ರ, ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಅದು ಕ್ಯಾಮ್ರಾ ಆನ್ ಮಾಡ್ಬೇಕು ಅವರು. ನೀವು ಮಾತಾಡ್ತಾ ಇರಿ, ಅವ್ರ ಕ್ಯಾಮ್ರಾ ಆನ್ ಮಾಡ್ಲಿ.
ಹೌದು ಮೈಕೆ ಆಫ್ ಆಗಿದೆ. ಮೈಕ್ ಆನ್ ಮಾಡಿ ಸರ್. ಮೈಕ್ ಆನ್ ಮಾಡಿ, ಆ ರೆಡ್ ಕಲರ್ ಐಕಾನ್ ಇದೆಲ್ಲ ಅದನ್ನ ಆನ್ ಮಾಡಿ. ಫೋನ್ ಗಿವ್ ದಟ್ ಮೊಬೈಲ್. ಮೈಕ್ ಆನ್ ಮಾಡು. ಹಾ ಹಲೋ 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 ಕಂಟಿನ್ಯೂ ಮಾಡಿ ಸರ್, ಮಾತಾಡಿ. ಇಲ್ಲ ಕೇಳ್ತಾ ಇಲ್ಲ. ಮಾತಾಡಿ ಮಾತಾಡಿ ಗ್ರೇಪ್ಸ್ ದ್ರಾಕ್ಷಿ ಬಗ್ಗೆ ಮಾತಾಡಿ. ಹಲೋ ಹಲೋ. ಈಗ ನೋಡಿ, ದ್ರಾಕ್ಷಿಯನ್ನ ಸಾಧಾರಣ ನಾವು ಎರಡನೇ ತಿಂಗಳ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಅಗಿಗಳನ್ನ ಹಚ್ತೀವಿ, ಡಾಗ್ರೀಜ್ ಅಗಿಗಳನ್ನ ಹಚ್ತೀವಿ. ಸೆಪ್ಟೆಂಬರ್ ತಿಂಗಳ ಅಥವಾ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ಒಳಗಾಗಿ ಅದನ್ನ ನಮಗೆ ಬೇಕಾದ ವೆರೈಟಿಯನ್ನು ತಗೊಂಡ್ಬಂದು ಕ್ರಾಸ್ ಮಾಡ್ತೀವಿ. ಕ್ರಾಸ್ ಮಾಡಿದ ಮೇಲೆ ಆ ಕ್ರಾಸ್ ಮಾಡಿದ ಕಡ್ಡಿ ಸಿಗತ್ ನಂತರ ಅದನ್ನ ಹೊಳ್ಳಿ ಫೆಬ್ರವರಿಗೆ ಒಂದ್ ಲೆವೆಲ್ ಬಾಟಮ್ಗೆ ಕಟಿಂಗ್ ಮಾಡಿಕೊಂಡು ಮುಂದ 3-4 ತಿಂಗಳೊಳಗೆ ಅಂದ್ರೆ ಏಪ್ರಿಲ್ದೊಳಗೆ ತಂತಿಗೆ ಮ್ಯಾಗ 100ಕ್ಕೆ ಬರುವಂಗ ಬೆಳೆಸ್ತೀವಿ. 100ಕ್ಕೆ ಬಂದು ಬೆಳೆಸಿದ ಮೇಲೆ ಅದನ್ನ ಎರಡು ಸೈಡ್ ಆರ್ಮ್ ಮಾಡ್ಕೊಂತೀವಿ. ಆರ್ಮಿನ ಮೇಲೆ ಕಡ್ಡಿ ಬರ್ತಾವು. ಹಲೋ, ಆರ್ಮಿನ ಮೇಲೆ ಕಡ್ಡಿ ಬರ್ತಾವು. ಆ ಕಡ್ಡಿಗಳನ್ನ 4 ಎಲೆಗೆ ಒಮ್ಮೆ, ಇನ್ನೊಮ್ಮೆ 4 ಎಲೆಗೊಮ್ಮೆ, ಮತ್ತೆ 6 ಎಲೆಗೊಮ್ಮೆ, ಸಾಧಾರಣ 13-14 ಎಲೆ ಉದ್ದಕ್ಕೆ ಕಡ್ಡಿಯನ್ನ 4 ಎಲೆಗೆ ಚೂಟ್ಕೊಂತ 13-14 ಎಲೆವರೆಗೆ ಬೆಳೆಸ್ತೀವಿ. ಬೆಳೆಸಿದ ಮೇಲೆ ಮುಂದೆ ಅದು ಬೆಳಿಬಾರದು ಅಂತ ಹೇಳಿ ಅದು ಕಂಪ್ಲೀಟ್ ಪ್ರತಿ ವಾರಕ್ಕೊಮ್ಮೆ ಅದನ್ನ ಮುಂದೆ ಬೆಳವಣಿಗೆ ಅದನ್ನ ಚೂಟ್ಕೊಂತಿರ್ತೀವಿ. ಆ 4 ಕಣ್ಣಿಗೆ ಏನ್ ಚೂಟಿರ್ತೀವಲ್ಲ, ಅಲ್ಲಿ ಏನು ಗಂಟು ಹಾಕತ್ತಲ್ಲ, ಆ ಗಂಟಿನೊಳಗನ ಅದು ಕೊನೆ ಆ ಗಂಟಿನೊಳಗ ಅದು ಗೊನಿ ತಯಾರಾಗಿರ್ತತಿ. ಮುಂದ 9ನೇ ತಿಂಗಳ 15ನೇ ತಾರೀಕಿನಿಂದ ಬಹುಶಃ ಅಕ್ಟೋಬರ್ವರೆಗೆ ಅದನ್ನ ಹಣ್ಣಿಗಾಗಿ ಮತ್ತ ಆ ಗಂಟಿನಿಂದ 3-4 ಕಣ್ಣುಗಳನ್ನ ಬಿಟ್ಟು ಕಟ್ ಮಾಡ್ತೀವಿ. ಕಟ್ ಮಾಡಿ ಅದಕ್ಕೆ ಡಾರ್ಮಿಕ್ಸ್ ಹಚ್ತೀವಿ. ಅಂದ್ರೆ ಈಕ್ವಲ್ ಸಿಗಿ. ಹಲೋ ಹಲೋ, ಆ ಕಣ್ಣುಗಳನ್ನ ಕಟ್ ಮಾಡಿ ಡಾರ್ಮಿಕ್ಸ್ ಹಚ್ತೀವಿ. ಡಾರ್ಮಿಕ್ಸ್ ಅಂದ್ರೆ ಕಣ್ಣುಗಳು ಸರಿಯಾಗಿ ಒಳ್ಳಿಲಿ ಅಂತ ಹೇಳಿ. ಹಚ್ಚಿದ ನಂತರ ಅವು ಮುಂದೆ ತೆಗಿತಾವಲ್ಲ, ಅದರೊಳಗೆ ಗೊನೆಗಳಿದ್ದಂತ ಕಡ್ಡಿಗಳನ್ನ ಬಿಟ್ಟು ಉಳುಕಿ ಎಲ್ಲ ವೇಸ್ಟ್ ಕಡ್ಡಿಗಳನ್ನ ತೆಗಿತೀವಿ. ಆಮೇಲೆ ಆ ಬಿಟ್ಟ ಗೊನೆಗಳನ್ನ ಮುಂದೆ ಪ್ರತಿ 18ನೇ ದಿವಸಕ್ಕೆ, 22ನೇ ದಿವಸಕ್ಕೆ ಮತ್ತು 35ನೇ ದಿವಸಕ್ಕೆ ಜಿಬ್ರಾಲಿಕ್ ಆಸಿಡ್ ಅನ್ನ ಸ್ಪ್ರೇ ಮಾಡ್ತೀವಿ. ಎಷ್ಟು ಸ್ಪ್ರೇ ಮಾಡ್ತೀರಾ? ಹಲೋ ಹೇಳಿ. ಮೊದಲನೇ ಸರ 18ನೇ ದಿವಸಕ್ಕೆ 10 ppm, 22ನೇ ದಿವಸಕ್ಕೆ 20 ppm, ಹಾಗೂ ಮೊದಲು 10 ppm, 10 ppm, ಎರಡನೇ ಸಲ 20 ppm. ಆಮೇಲೆ ಫ್ಲವರಿಂಗ್ ಬರ್ಲಿ ಅಂತ ಹೇಳಿ 30 ppm ಗೊನೆ ಎಲ್ತೀವಿ ಅಥವಾ ಸ್ಪ್ರೇ ಮಾಡ್ತೀವಿ. ಎರಡರೊಳಗೆ ಒಂದು. ಕೊನೆ ಹೂ ಆದ್ಮೇಲೆ ಫ್ಲವರಿಂಗ್ ಸ್ಟೇಜ್ ಬಂದ ಮೇಲೆ 40-50 ppm ಗೊನೆಗಳನ್ನ ಸಂಪೂರ್ಣವಾಗಿ ದಿಯದೊಳಗೆ ಎದ್ದುತ್ತೇವೆ. ಎದ್ದಿ ಫ್ಲವರಿಂಗ್ ಆದ್ಮೇಲೆ 40 ppm ಕೊನೆಯನ್ನ ಎದ್ದುತ್ತೇವೆ. ಸ್ಪ್ರೇ ಮಾಡಂಗಿಲ್ಲ. ಟೇಬಲ್ ಗ್ರೇಪ್ಗೆ ಸ್ಪ್ರೇ ಮಾಡಂಗ ನಾವು ಗೊತ್ತೇವೆ. ಆಮೇಲೆ
ಸಣ್ಣ ಕಾಳು ಅಂದ್ರೆ ಜೋಳದ ಕಾಳು, ಸಣ್ಣ ಕಡ್ಲಿ ಕಾಳು ಆದಷ್ಟು ಕಡ್ಲಿ ಕಾಳಿನ ಸೈಜ್ ಕಾಳು ಆದಾಗ ಅದನ್ನ ಗೊನೆಗಳನ್ನ ಸಡಲ್ಗೊಳಿಸ್ತೀವಿ. ಅಂದ್ರೆ ಥಿನ್ನಿಂಗ್ ಮಾಡ್ತೀವಿ. ಥಿನ್ನಿಂಗ್ ಅಂದ್ರೆ ಗೊನೆಗಳನ್ನ ಸಡಲ್ಗೊಳಿಸ್ತೀವಿ. ಟೈಟ್ ಇದ್ರೆ ಕತ್ರಿಯಿಂದ ಒಳಗೆಲ್ಲ ಗೊನೆಗಳನ್ನ ಸರಳುಗೊಳಿಸಿ ನಮಗೆ ಬೇಕಾದಷ್ಟು 120ರಿಂದ 150ರವರೆಗೆ ಕಾಳುಗಳನ್ನು ಮಾತ್ರ ಇಟ್ಕೊಂತೀವಿ. ಆ ನಂತರ ಮತ್ತೆ ರಿವರ್ಸ್ ಡ್ರಿಪ್ಪಿಂಗ್ ಅಂತೇಳಿ 40 ppm ಜೆ ಎತ್ತೀವಿ. 40 ppm ಆ ಜೆ ಎದ್ದು ಮುಂದೆ ಅದ್ರೊಳಗೆ ಕಂಬೈನು ಅಥವಾ ಇದನ್ನ ಯಾವ 40 ppm ಮತ್ತೊಮ್ಮೆ ಕಾಳು ಕಚ್ಚಿದ ನಂತರ ಥಿನ್ನಿಂಗ್ ಮಾಡಿದ ನಂತರ ಥಿನ್ನಿಂಗ್ ಮಾಡಿದ ನಂತರ ಮತ್ತೊಮ್ಮೆ 40 ppm ರಿವರ್ಸ್ ಎತ್ತಿ. ಹಲೋ ಹಲೋ, ಹೇಳಿ ಮಾತಾಡ್ತಾ ಹೋಗಿ. ಎಷ್ಟಾಯ್ತು? ಎಷ್ಟು ಸಮಯ ಆಯ್ತು ಸ್ಟಾರ್ಟಿಂಗ್? ಹಲೋ, ನೀವು ಸ್ವಲ್ಪ ಬಾಳೆ ಗಿಡ ಬಗ್ಗೆ ಏನೋ ಹೇಳ್ತೀರಾ? ಹಲೋ ಹಲೋ, ಹೇಳಿ. ಬಾಳೆ ಗಿಡ ಬಗ್ಗೆ ಆಯ್ತು. ಬಗ್ಗೆ ಬಾಳೆ ಗಿಡ ಬಗ್ಗೆ ಸ್ವಲ್ಪ ಹೇಳಿ. ಬಾಳೆ ಗಿಡದ ಬಗ್ಗೆ ಮೊದ್ಲಾಗೊಮ್ಮೆ ಹೇಳಿದ್ದೆ. ಸರಿ ಓಕೆ. ಎಷ್ಟು ತಿಂಗಳು ಆಗುತ್ತೆ ಅದು? ನಡೀತೈತಿ. ಯಾವುದು ಗ್ರೇಪ್ ಬರಾಕ ವರ್ಷಕ್ಕೆ ಒಂದೇ ಪೀಕು. ಅಕ್ಟೋಬರ್ ಕಟಿಂಗು ಮತ್ತು ಈಗ ನಾವು ಏಪ್ರಿಲ್ ಕಟಿಂಗು, ಅಕ್ಟೋಬರ್ ಕಟಿಂಗ್ ಮುಗಿದ ನಂತರ ನಮಗ ಜನವರಿ 15 ನಂತರ ಅಂದ್ರೆ ಹೊಳ್ಳಿ ಏಪ್ರಿಲ್ ತಿಂಗಳದೊಳಗೆ ಕಂಪ್ಲೀಟ್ ಗ್ರೇಪ್ ನಾವು ಕಟ್ ಮಾಡ್ತೀವಿ. ಗ್ರೇಪ್ ಕಟ್ ಮಾಡಕ ಒಂದು ಟೈಮ್ ಇರ್ತೈತಿ. ಅಂದ್ರೆ 120 ಕಟಿಂಗ್ ಮಾಡಿದ 120 ದಿವಸದಿಂದ 150 ದಿವಸದೊಳಗೆ ಗ್ರೇಪ್ ಅನ್ನು ಕಟ್ ಮಾಡಿ ಸಾಗಾಣಿಕೆ ಮಾಡ್ಬೇಕು. ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಾ? ನಮ್ಗೆ ಎಕರೆಕ 12ರಿಂದ 15 ಟನ್ ಗ್ರೇಪ್ ತೆಗಿತೀವಿ ನಾವು. ಎಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಾ? ಎಲ್ಲಿ ಸೇಲ್ ಮಾಡ್ತೀರಾ? ಮಾರ್ಕೆಟಿಂಗು, ಮೇಜರ್ ಮಾರ್ಕೆಟಿಂಗು ಬೆಂಗಳೂರು ಹಾಪ್ಕಾಮ್ ಕಳಿಸ್ತೀವಿ. ಮೇಜರ್ ಮಾರ್ಕೆಟಿಂಗು ಬೆಂಗಳೂರು ಹಾಪ್ಕಾಮ್ ಕಳಿಸ್ತೀವಿ. ಸರಿ. ಉಳುಕಿ ಬೆಂಗಳೂರು ಹಾಪ್ಕಾಮ್ಗೆ ಮೇಜರ್ ಬರ್ತತಿ. ಅದೇ ಉಳುಕಿದ್ದು ಗದಗಿನೊಳಗ ಇಲ್ಲಿ 2 kg ಪ್ಯಾಕಿಂಗ್ ಮಾಡಿ ಎಲ್ಲಾ ಕಡೆಗೇನು ಮಾರ್ಕೆಟಿಂಗ್ ಮಾಡ್ತೀವಿ. ಲೋಕಲ್ ಗದಗ ಮಾಡ್ತೀವಿ ಮತ್ತು ಬೆಂಗಳೂರು ಮಾಡ್ತೀವಿ. ಅದು ನೀವೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡೋಕೆ ಇಷ್ಟ ಇಲ್ವಾ ನಿಮಗೆ? ವ್ಯಾಲ್ಯೂ ಆಡೆಡ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಅದು ವ್ಯಾಲ್ಯೂ ಆಡೆಡ್ ಅಲ್ಲಲ್ಲ. ಇಲ್ಲೇ ಮಾರ್ಕೆಟ್ ಇಲ್ಲೇನು ಮಾಡಕ್ ಆಗಂಗಿಲ್ಲ. ಸರಿ. ಹಲೋ, ಹೇಳಿ. ಮಾತಾಡಿ ಸಾಹೇಬ್ರ. ಹಲೋ, ಹಾಪ್ಕಾಮ್ ಎಷ್ಟು ಕೊಡ್ತಾರೆ ನಿಮ್ಗೆ? ಹಲೋ, ಹಾಪ್ಕಾಮ್ ಎಷ್ಟು ಕೊಡ್ತಾರೆ? ಹೇಳಿದ್ನಲ್ಲ ಅಲ್ಲಿ ಈಗ ಹಾಪ್ಕಾಮು ಅದು ಕೆಲವೊಂದು ಅಂದ್ರೆ ಜನವರಿ 15, 20ನೇ ತಾರೀಕಿಗೆ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ. 110 ರೂಪಾಯಿದಿಂದ 120 ರೂಪಾಯಿ ತನಕ ಕೊಡ್ತಾರ ಜನವರಿ ತಿಂಗಳ ಒಳಗಡೆ. ಆದ್ರೆ ಮುಂದೆ ಜನವರಿಯಿಂದ ಫೆಬ್ರವರಿಗೆ ಬಂದ್ರೆ ಮಾರ್ಕೆಟಿಂಗ್ ಮಾಲ್ ರೇಷ್ ಆಕತಿ. ಆ ರೇಟು ಅವಾಗ 90, 95, 100 ರೂಪಾಯಿ ತನಕ ಆಗತ್ತೆ. ನಮಗ 75 ರೂಪಾಯಿವರೆಗೂ ರೇಟ್ ಕೊಟ್ಟರು. 85ರಿಂದ 110 ರೂಪಾಯಿವರೆಗೂ ರೇಟ್ ಕೊಟ್ಟರು. ನಿಮ್ಮ ಅಭಿಪ್ರಾಯ ಬಂದು ಒಳ್ಳೆ ಪ್ರಾಫಿಟಬಲ್ ಫಾರ್ಮಿಂಗ್ ಅಲ್ವಾ? 85ರಿಂದ 110 ಸೊ ಎಷ್ಟಾಗುತ್ತೆ ನಿಮ್ಗೆ ಖರ್ಚು? ಎಷ್ಟಾಗ್ತದೆ? ಎಷ್ಟು ನಿಮ್ಗೆ ಲಾಭ ಸಿಕ್ಕುತ್ತೆ? ಪ್ರಾಫಿಟೇಬಲ್ ಅಂದ್ರೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿಗೆ ಖರ್ಚು ಜಾಸ್ತಿ ಇದೆ. ಎಷ್ಟು ಖರ್ಚು? ನನಗೆ ನೋಡಿ ಸರ್,
ಹಾ ಎಲ್ಲಾನು ಹಾಪ್ಕಾಮ್ಗೆ ಹೋಗುದಿಲ್ಲ. ಲೋಕಲ್ ಮಾರ್ಕೆಟ್ನೊಳಗ ನಾವು 50-60 ರೂಪಾಯಿ ಕೆಜಿ ನಾವು ಲೋಕಲ್ ಮಾರ್ಕೆಟ್ನಲ್ಲಿ 50-60 ರೂಪಾಯಿ ಕೊಡ್ತೀವಿ. ಆಮ್ಯಾಗಿಂದ 2 kg ಪ್ಯಾಕಿಂಗು ಈಗ ಸ್ಪೆಷಲ್ ಒಂದು ಒಯ್ಯೋರಿಗೆ 60-80-100 ರೂಪಾಯಿ ಕೊಡ್ತೀವಿ. ನನಗೆ ಬಹುಶಃ 1 ಎಕರೆಕ್ಕೆ 6-7 ಲಕ್ಷ ರೂಪಾಯಿ ಮಾಲ್ ಮಾರೋದ್ರಿಂದ ಬಂದ್ರೆ ನನಗೆ ಸಾಧಾರಣ 3-4 ಲಕ್ಷ ರೂಪಾಯಿ, 2.5-3 ಲಕ್ಷ ರೂಪಾಯಿ ಉಳಿಸ್ಬೋದು ಸರ್. ಹಲೋ ಹಲೋ, ಹೇಳಿ ಹೇಳಿ. ಈ ಮಳೆ ಗಿಳೆ ಬಂದ್ರೆ ಏನಾಗುತ್ತೆ? ಮಳೆ ಗಿಳೆ ಬಂದ್ರೆ ಅಥವಾ ದೊಡ್ಡ ಗಾಳಿ ಗಿಳಿ ಬಂದ್ರೆ ಏನಾದ್ರು ಅಫೆಕ್ಟ್ ಆಗುತ್ತಾ? ಯಾವ ತರ ಪ್ರಶ್ನೆಗಳು ನೀವು ಅದೇ ಎಕರೆಕ್ಕೆ ಹೇಳಿ ಸಾಹೇಬ್ರೆ. ಇಲ್ಲ ಇದಕ್ಕೆ ಇಲ್ಲ, ನಮಗ ಈಗ ದ್ರಾಕ್ಷಿಗೆ ಗಾಳಿಯಿಂದ ಏನ್ ತೊಂದರೆ ಆಗೋದಿಲ್ಲ. ದ್ರಾಕ್ಷಿಗೆ ಅಕ್ಟೋಬರ್ ಹಲೋ, ದ್ರಾಕ್ಷಿಗೆ ಸಣ್ಣ ಸೈಜ್ ಇದ್ದಾಗ ಮಳೆ ಬಂದ್ರೆ ಅದಕ್ಕೊಂದು ಡೌನಿ ಅಂತ ಹೇಳಿ ಒಂದು ರೋಗ ಬರುತ್ತೆ. ಆ ರೋಗ ಬಂದ್ರೆ ಕಂಟ್ರೋಲ್ ಮಾಡೋದು ಬಹಳ ವಜ್ಜ. ಅದನ್ನ ಬಿಟ್ರೆ ಉಳುಕಿದ ಯಾವ್ದು ಗಾಳಿಯಿಂದ ನಮಗೇನು ದ್ರಾಕ್ಷಿಗೆ ತೊಂದರೆ ಆಗೋದಿಲ್ಲ. ನಮ್ಗೆ ಎಕರೆಗೆ ಎಷ್ಟು ಖರ್ಚಾಗುತ್ತೆ ದ್ರಾಕ್ಷಿಗೆ? ಎಲ್ಲ ಸೇರಿ ಈ ಎಲ್ಲ ಜಿಬ್ರಲಿಕ್ ಆಸಿಡ್, ಈ ರೋಗ, ಪೆಸ್ಟಿಸೈಡ್ ಎಕರೆಗೆ ಒಂದು 3 ಲಕ್ಷದವರೆಗೆ ಖರ್ಚು ಮಾಡ್ಬೋದು. ಎಲ್ಲ ಸೇರಿ ಒಂದು ಎಲ್ಲ ಅದು ಸಿದ್ದಲಿಂಗಪ್ಪ ಅವರೇ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಕರೆಗೆ ಒಂದು 3-3.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಇಳುವರೆ ನಿಮ್ಗೆ ಎಷ್ಟು ನೀವು ಹೇಳ್ತಾ ಇದ್ದೀರಾ? ಎಷ್ಟು? 10 ಟನ್? ಏನು ಕರೆಕ್ಟ್ ಆಗ್ತಾ ಇಲ್ಲ ಮೇಡಮ್. 18 ಟನ್ ಬಂದ್ರೆ ಹೇಳಿಲ್ಲ, 12 ಟನ್ವರೆಗೆ ಅಲ್ಲ 12 ಟನ್, 15 ಟನ್ ಬರೋದು ಬಹಳ ವಿರಳ. 12 ಟನ್ ಅವರೇಜ್ ಬರ್ತದೆ. 12 ಟನ್ಗೆ ಎಷ್ಟು ಬರುತ್ತೆ? 12 ಟನ್ ಬಂದ್ರೆ ನಮಗೊಂದು 6-7 ಲಕ್ಷ ರೂಪಾಯಿ ಮಾರ್ಕೆಟ್, ಒಂದು 6-7 ಲಕ್ಷ ರೂಪಾಯಿ ಬರ್ತದೆ ಸರ್. ಸೊ 3 ಲಕ್ಷ ಲಾಭ. ಈ ವರ್ಷ ನಿಮ್ಗೆ ಎಷ್ಟು ಬಂತು? ಈ ವರ್ಷ ರೇಟ್ ಎಲ್ಲ ಡೌನ್ ಇಲ್ಲ ದ್ರಾಕ್ಷಿ? ಹಲೋ, 50% 3.5 ಖರ್ಚು ಮಾಡಿದ್ರೆ ಒಂದು 7 ಲಕ್ಷ ರೂಪಾಯಿ ಪೀಕ್ ತೆಗಿಬೋದು. ಈ ವರ್ಷ ನಿಮ್ಗೆ ಅಷ್ಟು ಬಂತಾ ಸಿದ್ಲಿಂಗಪ್ಪ ಅವ್ರ? ನಮಗಂದ್ರೆ ನಮ್ದು ಲಗುನ ನಾನು ಮಾರ್ಚ್ 5ನೇ ತಾರೀಕಿನೊಳಗ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದೆ. ಹೌದಾ? ಒಳ್ಳೇದಾಯ್ತು. ನನಗ ಈ ವರ್ಷ ಈಲ್ಡ್ ಸ್ವಲ್ಪ ಕಡಿಮೆ ಬಂತು. ಈಲ್ಡ್ ಕಡಿಮೆ ಇರೋದ್ರಿಂದ ಹಲೋ ಏನ್ ಕಾರಣ? ಈಲ್ಡ್ ಕಡಿಮೆ ಏನ್ ಕಾರಣ? ಈಲ್ಡ್ ಕಡಿಮೆ ಇರೋದ್ರಿಂದ ಒಂದ್ ಎವರೇಜ್ ಲೆಕ್ಕಕ್ಕೆ ಬಂದಿದೆ. ಓಕೆ, ಅವರೇಜ್ ಅಂದ್ರೆ 10 ಟನ್. ಮಾತಾಡಿ. ಈಲ್ಡ್ ಕಡಿಮೆ ಅಂದ್ರೆ ಈಗ ಅದು ನಾನು ಸೋನಕ ಇದು ಅಲ್ಲಲ್ಲ, ಇದು 2ನೇ ವರ್ಷಕ್ಕೆ ಈಲ್ಡ್ ಅಷ್ಟು ಜೋರು ಬರಂಗಿಲ್ಲ. Mr. Brito? Hello. I think ಒಂದು ಎಕರೆ 10 ಟನ್ ಬಂತು. ಇನ್ನೊಂದು ಅದನ್ನ 2 ವರ್ಷ ಮಾಡಿದ್ರಿಂದ ಬರೀ 4.5 ಟನ್ ಅಷ್ಟ ಬರುತ್ತೆ. ಅದಕ್ಕೆ ಈ ವರ್ಷ ಚೆನ್ನಾಗಿ ಬರ್ತದೆ. ಓಕೆ, ತುಂಬಾ ಸಂತೋಷ. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಸಿದ್ದಲಿಂಗಪ್ಪ ಅವರೇ, ತುಂಬಾ ಸಂತೋಷ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ನಮ್ಮ ಅಗ್ರಿಕಲ್ಚರ್ ಇನ್ಫಾರ್ಮೇಶನ್ .com ನಿಮ್ಗೆ ಹಲವಾರು ಧನ್ಯವಾದಗಳು ಅರ್ಪಿತಾ. ಇವಾಗ ನಮ್ಮ ಮೀಟಿಂಗ್ ಅನ್ನ ಮುಗಿಸ್ತೀವಿ. ತುಂಬಾ ಸಂತೋಷ.
ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಸ್ಟರ್ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಧನ್ಯವಾದ.